ಕಾಲುವೆಯಲ್ಲಿ ಬಿದ್ದಿದ್ದ ಕಾಡಾನೆಯನ್ನ ಮೇಲೆತ್ತುವುದಕ್ಕೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಕಾಡಾನೆಯನ್ನ ಮೇಲೆ ಎತ್ತುವುದಕ್ಕೆ ಅರಣ್ಯ ಇಲಾಖೆ ಹರಸಾಹಸವನ್ನು ಪಡ್ತಾ ಇದೆ. ಡಿಸಿಎಫ್ ರಘು, ಡಿಸಿಎಫ್ ಪ್ರಭು ನೇತೃತ್ವದಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಆನೆಗೆ ಅರವಳಿಕೆ ಮದ್ದು ನೀಡಿ ಮೇಲೆ ಎತ್ತುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಆಹಾರ ಸೇವನೆ ಬಳಿಕ ಅರವಳಿಕೆ ಮದ್ದನ್ನ ಪಶು ವೈದ್ಯರು ನೀಡಲಿಕ್ಕಿದ್ದಾರೆ. ಆನೆಗೆ ಅರವಳಿಕೆ ಮದ್ದು ನೀಡಲಿಕ್ಕಿದ್ದಾರೆ ಡಾಕ್ಟರ್ ರಮೇಶ್, ಡಾಕ್ಟರ್ ಆದರ್ಶ್. ಬೃಹತ್ ಕ್ರೇನ್ ಬಳಕೆ ಮಾಡಿಕೊಳ್ಳೋದರ ಮೂಲಕ ಆನೆಯನ್ನ ಮೇಲೆ ಎತ್ತೋದಕ್ಕೆ ಸಿಬ್ಬಂದಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಬ್ಲಫ್ ಬಳಿ ಆನೆ ಬಿದ್ದಿದೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಕಾಲುವೆಗೆ ಬಿದ್ದಿರುವಂತಹ ಕಾಡಾನೆ ಇದು. ಕಳೆದ 2 ದಿನದಿಂದ ಆಹಾರ ಇಲ್ಲದೆ ಪಾಪ ಪರದಾಟವನ್ನ ನಡೆಸಿದೆ ಕಾಡಾನೆ. ಕಾಲುವೆಗೆ ಸರಬರಾಜು ಆಗಿದ್ದಂತಹ ನೀರನ್ನ ನಿಲ್ಲಿಸಿ ಈಗ ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮೊದಲಿಗೆ ಅದಕ್ಕೆ ಆಹಾರ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಅದಕ್ಕೆ ಆಹಾರವನ್ನು ನೀಡಲಾಗ್ತಾ ಇದೆ. 2 ದಿನಗಳಿಂದಲೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಯಾವುದೇ ರೀತಿಯಾದಂತಹ ಆಹಾರ ಇಲ್ಲ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಯ ತಪ್ಪಿ ಬಿದ್ದಿದೆ. ಸದ್ಯಕ್ಕೆ ಯಾವುದೇ ತೊಂದರೆಗಳಾಗಿಲ್ಲ. ಸೊ ಆಹಾರವನ್ನು ಕೊಟ್ಟು ಅದನ್ನು ಮೇಲೆ ಎತ್ತುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಈಗಾಗಲೇ ಪಶು ವೈದ್ಯರು ಕೂಡ ಸ್ಥಳದಲ್ಲಿದ್ದಾರೆ. ಕಾರ್ಯಾಚರಣೆ ಸದ್ಯಕ್ಕೆ ಸಾಗ್ತಾ ಇದೆ. ಆಹಾರ ಕೊಟ್ಟ ನಂತರ ಅರವಳಿಕೆ ಮದ್ದನ್ನು ನೀಡಿ ಅದಕ್ಕೆ ಮೇಲೆ ಎತ್ತುವಂತಹ ಕಾರ್ಯಾಚರಣೆ ಮಾಡಲು ಸಿದ್ಧತೆಗಳಾಗಿದೆ. ನೋಡಿ, ಬೃಹತ್ ಕ್ರೇನ್ ಅನ್ನ ಬಳಕೆ ಮಾಡೋದ್ರ ಮೂಲಕ ಆನೆಯನ್ನ ಮೇಲೆ ಎತ್ತುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಹಾಗಾಗಿ 2 ದಿನ ಆಗಿದೆ ಪಾಪ ಕೆಳಗೆ ಬಿದ್ದು. ಸೊ ಈಗಾಗಲೇ ಅದು ಸಾಕಷ್ಟು ಸುಸ್ತಾಗಿದೆ. ಆಹಾರ ಇದ್ರೆ ಹೇಗೋ ಬದುಕೊಂಡ್ಬಿಡುತ್ತೆ, ಎಷ್ಟು ಅಂತ ನೀರು ಕುಡಿಯೋದಕ್ಕಾಗತ್ತೆ. ಈಗ ಕಾಲುವೆಯಲ್ಲೂ ಕೂಡ ನೀರಿಲ್ಲ, ನೀರನ್ನು ಬಂದ್ ಮಾಡಿದ್ದಾರೆ. ಯಾಕೆಂದರೆ ಕಾಲುವೆಯಲ್ಲಿ ನೀರಿದ್ರೆ ಮತ್ತೆ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಕಷ್ಟವಾಗುತ್ತೆ. ನೀರು ಹರಿದು ಹೋಗುವಂತಹ ಸಂದರ್ಭದಲ್ಲಿ ಎಷ್ಟೊತ್ತು ಅಂತ ಪಾಪ ನೀರಿನಲ್ಲೇ ಇರುತ್ತೆ. ನೀರಿನಲ್ಲಿ ಇದ್ದು ಕಾಲೆಲ್ಲ ಒಂಥರ ಅದಕ್ಕೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದರೆ ಈಗ ಥಂಡಿಗಾಲ ಬೇರೆ. ಹಾಗಾಗಿ ಮತ್ತೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಕಾಡಾನೆಯನ್ನ ಮೇಲೆತ್ತುವುದಕ್ಕೆ ಕಾರ್ಯಾಚರಣೆಗೆ ಯಾವ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗಿದೆ? ಎಷ್ಟೊತ್ತಿಗೆ ಕಾರ್ಯಾಚರಣೆ ಆರಂಭ ಆಗತ್ತೆ ಅಂತ? ಏನು ಕಳೆದ 2 ದಿನಗಳ ಹಿಂದಷ್ಟು ಕೂಡ ಮಂಡ್ಯದ ಮಳವಳ್ಳಿ ತಾಲೂಕಿನ ಬ್ಲಫ್ನಲ್ಲಿ ಇರುವಂತಹ ಏನು ಖಾಸಗಿ ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ನೀರು ಸರಬರಾಜು ಮಾಡುವಂತಹ ನಾಲೆಗೆ ಒಂದು ಆನೆ ಬಿದ್ದಿರುವಂತದ್ದು. ಈ ಆನೆ ಕಳೆದ 2 ದಿನಗಳಿಂದಲೂ ಕೂಡ ಆ ಒಂದು ಕೆನಲ್ ನಲ್ಲಿ ಮೇಲೆ ಬರಲಾಗದೆ ಒಡ್ಡಾಡ್ತಿತ್ತು. ನಿನ್ನೆ ಕೂಡ ಈ ಒಂದು ಬಗೆಯಾಗಿ ಸ್ಥಳೀಯರು ಅರಣ್ಯ ಇಲಾಖೆ ಸುದ್ದಿ ಮುಚ್ಚಿದ್ರು ಕೂಡ ಅರಣ್ಯ ಇಲಾಖೆ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿರಲಿಲ್ಲ. ಆದ್ರೆ ಇವತ್ತು ಆ ಕೆಳಗೆ ಇರುವಂತಹ ಆನೆಯ ಮೇಲೆತ್ತಿಗೆ ಇವತ್ತು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಮೊದಲು ಈಗಾಗಲೇ ಕೂಡ ಆ ನಾಲೆಗೆ ಸರಬರಾಜಿಸಿದ ನೀರನ್ನು ಕೂಡ ಡ್ಯಾಮ್ ನ ಮೂಲಕ ನಿಲ್ಲಿಸಿದ್ದು, ಸದ್ಯಕ್ಕೆ ಈಗ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಆನೆಯನ್ನು ಜೀವಂತವಾಗಿ ಮೇಲೆತ್ತಕ್ಕೆ ಮೊದಲು ಅದಕ್ಕೆ ಅರವಳಿಕೆಯನ್ನ ನೀಡಲಿಕ್ಕೆ ಈಗ ತಜ್ಞರು ನಿರ್ಧರಿಸಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಈಗ ಕಾರ್ಯಾಚರಣೆ ನಡೆಸಿರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ಕಳೆದ 2 ದಿನದಿಂದ ಆನೆಗೆ ಆಹಾರ ಇಲ್ಲ ಕಾರಣಕ್ಕಾಗಿ ಮೊದಲು ಅದಕ್ಕೆ ಆಹಾರವನ್ನು ನೀಡಲಿಕ್ಕೆ ಮುಂದಾಗಿದ್ದು, ಆಹಾರ ಸೇವನೆ ಬಳಿಕ ಅದಕ್ಕೆ ಅರವಳಿಕೆ ಕೊಟ್ಟುವುದನ್ನ ಮೇಲೆತ್ತುವಂತ ಕಾರ್ಯಾಚರಣೆಗೆ ಈಗ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇರುವಂತದ್ದು. ರಮ್ಯ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.